ಇವತ್ತು ಜನವರಿ 29ನೇ ತಾರೀಕು 2026 ಸಮಯ 8:53ರಲ್ಲಿ ಸಮಯ ನಮ್ಮ ಚೇತನ್ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ನಾವು ನಡೆದಂಥ ನಮ್ಮ ಟೀಮ್ ಕಮಿಟಿಯ ಒಂದು ಪೂರ್ವ ಸಭೆ ತುಂಬ ಅಚ್ಚುಕಟ್ಟಾಗಿ ತುಂಬ ಸಾವಧಾನಿಕವಾಗಿ 1008 ಮದುವೆ ಮಾಡಿದವರು ವಿಚಾರ ಚರ್ಚೆಗಳು ಮಾಡಿದಾಗ ತುಂಬ ತೊಂದರೆಗಳು ನೋವು ನಲಿವುಗಳು ಬಂದಿದ್ದು ಅದನ್ನ ಇವತ್ತು ಸಹೋದ್ದೇಶದಿಂದ ಎಲ್ಲರೂ ಕೂಡ ನನ್ನ ಮಡಲಿಗೆ ಹಾಕಿ ಯಾವುದೇ ಕಾರಣಕ್ಕಿಂತ ಮುಂದೆ ನಾವು ಯಾರು ಕೂಡ ನಿಮ್ಮನ್ನ ಹಿಂಜರಿಗೆ ಮತ್ತೆ ಆಗಲಿ ನಿಮ್ಗೆ ಹಿಂತಿರುಗಿ ಮಾತಾಡೋದಾಗ್ಲಿ ಮಾಡೋದಿಲ್ಲ ಅಧ್ಯಕ್ಷರೇ. ನೀವು ಅದೇ ಥರ ನಮ್ಮನ್ನ ಜೊತೆಲಿ ಹಿಡ್ಕೊಂಡು ನಮ್ಮ ಸಂಘಟನೆಯನ್ನ ದಯಮಾಡಿ ಬೆಳೆಸ್ಕೊಂಡು ಹೋಗಿ. ಯಾಕಂದ್ರೆ ನೀವು ತುಂಬ ನಮ್ಮ ಜೊತೆಗಿದ್ರೆ ತುಂಬ ನಮ್ಮ ರಾಜ್ಯ ಒಳ್ಳೆ ಕೆಲಸ ಮಾಡಿದ್ದೀವಿ. ನಿಮ್ಮಿಂದ ನಮಗೆ ಒಳ್ಳೆ ಸಹಕಾರ ಆಗಿದೆ, ನಮ್ಮಿಂದ ನಿಮ್ಗೆ ಒಳ್ಳೆ ಸಹಕಾರ ಆಗಿದೆ. ಆದರೆ ನಿಜವಾಗ್ಲೂ ಕರ್ನಾಟಕದೊಳಗಡೆ ಒಂದು ರೈತ ಕುಟುಂಬ 1008 ಮದುವೆ ಮಾಡೋದು ನಾವೆಲ್ಲ ಹೆಗ್ಗಳಿಕೆಯಿಂದ ಹೇಳ್ತೀವಿ. ಅದು ನಿಮ್ಮಿಂದ ಸಾಧ್ಯ, ನೀವೆಲ್ಲ ನಮ್ಮ ಜೊತೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಅಂತೇಳಿ ಇವತ್ತೇನು ನಮಗೆ ನನ್ನ ಸಂಘಟನೆಯವರೆಲ್ಲ ಮಾತಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ತಿಂಗಳು 28ನೇ ತಾರೀಕು ಫೆಬ್ರವರಿ 28ನೇ ತಾರೀಕು ನಮ್ಮ ಸಂಘಟನೆಯಿಂದ ನಾವೆಲ್ಲರೂ ಸೇರಿ ನಮ್ಮ ರಾಜ್ಯ ಸಂಚಾಲಕರಿಗೆ ಒಂದು ಕಾರನ್ನ ವಿತರಣೆ ಮಾಡ್ತಾ ಇದ್ದೀವಿ ನಾವು. ಯಾಕಂದ್ರೆ ರಾಜ್ಯ ಸಂಚಾಲ ಮಾಡಬೇಕು, ಹಾಗಾಗಿ ತಿಪ್ಪಣ್ಣ ಮೇಟಿ ಅಂತೇಳಿ ನಮ್ಮ ರಾಜ್ಯ ಸಂಚಾಲಕರು ಮಾಡಿದ್ದೀವಿ. ಅವರಿಗೆ ನಾವು ಕಾರನ್ನ ನಮ್ಮ ಕಡೆಯಿಂದ ಗಿಫ್ಟ್ ಆಗಿ ನಮ್ಮ ಸಂಘಟನೆಯಿಂದ ಕೊಡ್ತಾ ಇದೀವಿ. ಅದ್ರ ಜೊತೆಗೆ 31 ಜಿಲ್ಲೆಗೆ ನಮ್ಮ ಮಹಿಳೆಯರು ಏನಿದ್ದಾರೆ 5 ಜನ ಅವರು ಮಹಿಳಾ ಸಂಘಟನೆ ಮಾಡ್ತಾರೆ. ಪುರುಷ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಏನಿದ್ದಾರೆ 5 ಜನ ಅವರು ಎಲ್ಲ ಜಿಲ್ಲಾಧ್ಯಕ್ಷಗಳು ಮಾಡ್ತಾರೆ. ನನಗೆ ಒಂದು ವಾರ ವಿರಾಮ ಕೊಡ್ತಾ ಇದ್ದಾರೆ, ಯಾಕಂದ್ರೆ ನಮಗೂ ಆರಾಮಿಲ್ಲ. ಹಾಗಾಗಿ ನಮ್ಮ ಎಲ್ಲರೂ ಕೂಡ ಇವತ್ತೇನು ನಮ್ಮ ಜಾಕೀರ್ ಹುಸೇನ್ ಆಗಿರ್ಬೋದು, ನಮ್ಮ ರಮೇಶ್ ಪವಾರ್ ಇರ್ಬೋದು, ಮತ್ತು ನಮ್ಮ ಜಿಲ್ಲಾಧ್ಯಕ್ಷಗಳು, ನಮ್ಮ ಕಾರ್ಯದರ್ಶಿಗಳು ಪ್ರತಿಯೊಬ್ಬರು ಇಲ್ಲಿಗೆ ಸೇರಿ ನಾವೆಲ್ಲ ಸಂಘಟನೆ ಮಾಡಿದ್ದೀವಿ. ಇವತ್ತು ಸಕ್ಸಸ್ಫುಲ್ ಆಗಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಖಂಡಿತವಾಗ್ಲೂ ಮುಂದಿನ ದಿನಗಳು ಒಳ್ಳೇದಾಗುತ್ತೆ. ಈ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯಿಂದ ಎಲ್ಲರಿಗೂ ಕೂಡ ನೀರಾವರಿ ಸಿಗಲಿ, ಎಲ್ಲರಿಗೂ ಮನೆ ಸಿಗಲಿ, ಎಲ್ಲರಿಗೂ ವಿದ್ಯಾಭ್ಯಾಸ ಸಿಗಲಿ, ಎಲ್ಲರಿಗೂ ಆರೋಗ್ಯ ಸಿಗಲಿ, ಎಲ್ಲರಿಗೂ ವಸತಿ ಸಿಗಲಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಸರ್ಕಾರವನ್ನ ಬೈಯುವಂಥ ಕೆಲಸ ನಮ್ದಲ್ಲ. ಸರ್ಕಾರನ ಮನವೊಲಿಸುವಂಥದ್ದು, ಸರ್ಕಾರಕ್ಕೆ ತಿದ್ದಿ ಬುದ್ಧಿ ಹೇಳುವಂಥದ್ದು, ಸರ್ಕಾರಕ್ಕೆ ನಾವು ನಿಮ್ಮ ಜೊತೆಲಿ ಇರ್ತೀವಿ, ರೈತರಿಗೆ ನೀವು ಒಳ್ಳೇದು ಮಾಡಿ ಅಂತೇಳಿ ಯಾವುದೇ ಸರ್ಕಾರ ಬಂದರೂ ನಾವು ಸಪೋರ್ಟಿವ್ ಆಗಿರ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ.